ಸದ್ಯ ಘನಲಿಂಗ ಸ್ವಾಮಿಗಳು ಶ್ರೀ ಸಿದ್ಧಾರೂಢ ಮಠ ನಿರ್ಲಿಕೆ ಗುರುಗಳವರು ನಮ್ಮ ಕರ್ನಾಟಕ ರಾಜ್ಯ ಹಟಗಾರ ಸಮಾಜದ ಗೌರವಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ಶ್ರೀಯುತ ಆರ್.ಸಿ. ಘಾಳೆ ನಿವೃತ್ತ ಡಿವೈಎಸ್ಪಿ ಕಲಬುರಗಿ ಇವರು ಕರ್ನಾಟಕ ರಾಜ್ಯ ಹಟಗಾರ ಸಮಾಜದ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಶ್ರೀಯುತ ಕಲ್ಯಾಣಪ್ಪ ಏಳಿ ರಿಟೈರ್ಡ್ ASI ಬಾಗಲಕೋಟ್ ಇವರು ಕರ್ನಾಟಕ ರಾಜ್ಯ ಹಟಗಾರ ಸಮಾಜದ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತು ಆ ಕಡೆ ಕುಳಿತವರು ಶ್ರೀ ಸುರೇಶ್ ಭದ್ರಣ್ಣವರ್ ಬೆಂಗಳೂರು ನಗರದ ಕರ್ನಾಟಕ ರಾಜ್ಯದ ವತಿಯಿಂದ ಬೆಂಗಳೂರು ನಗರದ ಹಟಗಾರ ಸಮಾಜದ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರದ್ದು ಜೊತೆಗೆ ತಾವೆಲ್ಲ ನಮ್ಮ ಕಡೆಗೆ ಹೋಗೊಟ್ಟು ಇಲ್ಲಿ ಬಂದಿದ್ದೀರಿ. ಪತ್ರಿಕಾ ಪ್ರತಿನಿಧಿಗಳಿಗೆ ಹಾಗೂ ಮಾಧ್ಯಮ ಪ್ರತಿನಿಧಿಗಳಿಗೆ ನಾನು ತುಂಬ ಹೃದಯ ಸ್ವಾಗತವನ್ನು ಬಯಸಿ ಶ್ರೀ ಸುರೇಶ್ ಭದ್ರಣ್ಣವರಿಗೆ ನಾನು ಈ ಮಾಹಿತಿಯನ್ನು ಹ್ಯಾಂಡ್ ಓವರ್ ಮಾಡ್ತೀನಿ. ಧನ್ಯವಾದ. ರಾಜ್ಯ ಹಟಗಾರ ಸಮಾಜದ ಗುರುಗಳಾದಂಥ ನೇರ್ಲಿಕೇರಿ ಸ್ವಾಮೀಜಿಯವರಿಗೆ, ಗಣಲಿಂಗ ಸ್ವಾಮೀಜಿಯವರಿಗೆ ಮತ್ತು ಸಂಸ್ಥಾಪಕ ಮತ್ತು ಈಗಿನ ಅಧ್ಯಕ್ಷರಾದಂಥ ಶ್ರೀ ಆರ್.ಸಿ. ಘಾಳೆ ಅವರಿಗೆ, ಉಪಾಧ್ಯಕ್ಷರಾದಂಥ ಏಳಿಗೆ ಅವರಿಗೆ, ನಮ್ಮ ಮುಖ್ಯ ಸಲಹೆಗಾರರಾಗಿದ್ದ ಅಂಕದವರಿಗೆ ಮತ್ತು ನಮ್ಮ ಮಿನಿಜಿಯವರಿಗೆ, ಸೌರದ್ವಿಗೆ ಅವರಿಗೆ ಎಲ್ಲರಿಗೂ ನಾನು ತುಂಬ ಧನ್ಯವಾದವನ್ನು ಹೇಳಿ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆಯನ್ನು ಹೇಳ್ತೀನಿ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ನಾನು ತುಂಬ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕಂದರೆ ಇವತ್ತಿನ ದಿವಸ ಇಲ್ಲಿ ಎಲ್ಲರೂ ನೀವು ಬಂದಿದ್ದೀರಿ, ಬಂದ್ಬಿಟ್ಟು ಒಂದು ವಿಶೇಷ ಕಾಳಜಿ ವಹಿಸಲಿಕ್ಕೆ ನಾನು ಮುಂಚೆನೂ ನಿಮಗೆ ರಿಕ್ವೆಸ್ಟ್ ಮಾಡಲಿಕ್ಕೆ ಮಂಜುನಾಥ್ ಅವರು ಭೇಟಿಯಾಗಿದ್ದೆ. ಸೊ ಇದೆಲ್ಲ ಬಂದದಕ್ಕೆ ತುಂಬ ಧನ್ಯವಾದಗಳು. ಇದು ಬೇಸಿಕಲಿ ಕರ್ನಾಟಕ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ತಿಂಗಳಲ್ಲಿ ಜಾತಿ ಗಣತಿಯನ್ನು ಮಾಡ್ತಾ ಇದೆ. ಇದರಲ್ಲಿ ಹಾಗೆ ಕೇಂದ್ರ ಸರ್ಕಾರವು ಮುಂದಿನ ವರ್ಷ ಜಾತಿ ಗಣತಿ ಮಾಡ್ತಾ ಇದೆ. ನಮ್ಮ ಹಟಗಾರ ಸಮಾಜದವರು ತುಂಬ ಬಡ ಸಮಾಜ, ಚೆನ್ನಾಗಿ ಆರ್ಗನೈಸ್ ಆಗಿಲ್ಲ. ಅವರೆಲ್ಲರಿಗೂ ಒಂದು ಜಾಗೃತಿ ಆಗಬೇಕು. ನಾವು ಸಂಖ್ಯಾಬಲದಲ್ಲಿ ಇದ್ದಷ್ಟು ನಾವೇನು ಹೆಚ್ಚು ಹೇಳೋದಿಲ್ಲ, ಕಡಿಮೆನೂ ಹೇಳೋದಿಲ್ಲ. ಈ ಜನಸಂಖ್ಯಾ ಜನಗಣತಿಯಲ್ಲಿ ಎಲ್ಲರೂ ತಮ್ಮ ತಮ್ಮ ಜಾತಿಗಳನ್ನು ಬಳಸಬೇಕಂತ, ಹಟಗಾರ ಅಂತ ಬಳಸಬೇಕು ಅಂತ ಹೇಳ್ಕೊಂಡ್ಬಿಟ್ಟು ಇದನ್ನ ಇವತ್ತಿನ ದಿವಸ ನಾವು ಇಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಇದರದ್ದು ಆರಂಭ ಆಗಿರೋದ್ರಿಂದ ಇನ್ನು ಪ್ರತಿ ಜಿಲ್ಲೆಯಲ್ಲಿನೂ ಮತ್ತೆ ಅಲ್ಲಿ ತಾಲೂಕಿನಲ್ಲಿನೂ ನಮ್ಮ ಎಲ್ಲ ಜನ ಇದ್ದಾರೆ, ಅವರೆಲ್ಲರೂ ಸೇರಿಸ್ಬಿಟ್ಟು ವಾರ್ತಾಗೋಷ್ಠಿ ಮಾಡಿ, ಪತ್ರಿಕಾ ಪ್ರಕಟಣೆ ಮಾಡಿ ನಾವು ಮಾಡ್ಬೇಕಂತ ಮಾಡಿದ್ದೀವಿ. ಇದರಲ್ಲಿ ನಿಮ್ಮ ಸಹಕಾರ ತುಂಬಾ ಇರೋದು. ದಯವಿಟ್ಟು ತಾವೆಲ್ಲ ಇದನ್ನ ಒಳ್ಳೆಯ ಕವರೇಜ್ ಮಾಡಿಬಿಟ್ಟು ಸಮಾಜಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ಬಿಟ್ಟು ನಮ್ಮ ಗೌರವ ಅಧ್ಯಕ್ಷರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡಿ ನಾನು ನಮ್ಮ ಅಧ್ಯಕ್ಷ ಘಾಳೆ ಸಾಹೇಬರಿಗೆ ಮಾತಾಡಲಿಕ್ಕೆ ಈ ವಿಷಯ ಬಗ್ಗೆ ಕೊಟ್ಟಿದ್ದಾರೆ. ಬನಶಂಕರಿ ದೇವಿ ಹಾಗೂ ದೇವರದಾಸ್ ನಾಯ ಮೊದಲು 11ನೇ ಶತಮಾನದಲ್ಲಿ ಆಗುವಂಥ ಕಾಯಕ ದಾಸೋಹ ಹೆಣ್ಣು ಗಂಡು ಭೇದವಿಲ್ಲದೆ ನಡೆದಂಥ ಆ ಮಹನೀಯರ ಅನುಯಾಯಿಗಳು ಸುಮಾರು 19 ಜಾತಿಯವರು ಅನುಯಾಯಿಗಳಿದ್ದಾರೆ. ನಮ್ಮ ಸ್ವತಂತ್ರ ಪೂರ್ವದಲ್ಲಿ ಆಗ ಮದ್ರಾಸು ರೆಜಿಮೆಂಟಲ್ ಅಂತೇಳಿ ಆ ಕಡೆ ಕೆಲವು ನಮ್ಮ ಈಗಿನ ಜಿಲ್ಲೆಗಳಿದ್ದು, ಇನ್ನು ಬಾಂಬೆ ಕರ್ನಾಟಕ ಅಂತ ಅಲ್ಲಿ ಕೆಲವು ಜಿಲ್ಲೆಗಳಿದ್ದು, ಮತ್ತು ಹೈದರಾಬಾದ್ ಕರ್ನಾಟಕ ಅಂತೇಳಿ ಕೆಲವು ಜಿಲ್ಲೆಗಳಿದ್ದು. ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಹಟಗಾರ ಜನಾಂಗ ಎಂಬುದು ಒಂದು ಪ್ರಸಿದ್ಧವಾಗಿದೆ. ಅಲ್ಲಿ ಮೊದಲಿನ ಹಿಡಿದು ಎಲ್ಲರೂ ತಮ್ಮ ಜಾತಿ ಹಟಗಾರ ಅಂತ ಬಳಸಿಕೊಂಡು ಬಂದಿದ್ದಾರೆ. ಇನ್ನು ಬಳ್ಳಾರಿ, ಚಿತ್ರದುರ್ಗ ಇದೇನು ಮದ್ರಾಸದಲ್ಲಿ ಇದಕ್ಕೆ ಸೇರಿದ್ದು, ಅವಾಗ ಸುಮಾರು ನಮ್ಮ ಅಂದಾಜ್ ಪ್ರಕಾರ ನಮ್ಮ ಜನಸಂಖ್ಯೆ ಇದೆ. ನಾನು ಥ್ರೂಔಟ್ 20 ಮನೆಯಲ್ಲಿ ಇರ್ತಕ್ಕಂಥದ್ದು ಹಿಂದೆ ನೇಕಾರ ಜನಗತಿ ಅಂತೇಳಿ ಬಂದಿತ್ತು. ಅವಾಗ ಆ ಜನಗತಿ ಕಾಲದಲ್ಲಿ ಎಲ್ಲ ಕಡೆ 20 ಹಳ್ಳಿಗಳಲ್ಲಿ ನಾನು ಭೇಟಿ ಮಾಡಿ ಆದಷ್ಟು ಸಂಖ್ಯೆ, ಬಟ್ ಅದು ಒಂದು 20 ಲಕ್ಷ ಜನ ನಮ್ಮ ಹಟಗಾರ ಸಮಾಜದಲ್ಲಿ. ಇದರಲ್ಲಿ 40 ಲಕ್ಷ ಅಂದ್ರೆ ಇದು ಅಲ್ಲದೆ 19 ಜಾತಿ ಅಲ್ಲದೆ ಬೇರೆ ಮತ್ತೆ ಜಾತಿ ಇರ್ತಾರೆ.
ಅದರಲ್ಲಿ ಅವರು ತಮ್ಮ ಜಾತಿ ಬರೆಸ್ತಾರೆ. ಕಸೂರ್ದಾರ್ ಇದ್ದಾರ, ಕಸೂರ್ದಾರ್ ಇದ್ದವರು ಏನಿದ್ದಾರೆ ಎಲ್ಲ ಶೈವ ಪಂಥದವರು ಇದ್ದಾರೆ. ದೇವಿ ಕೂಡ ಆಟೋಮೆಟಿಕ್ ನೀರು ಹರಿದು ಹೋಗಿ ಸುಮಾರು 300 ಎಕರೆ ಜಮೀನಿಗೆ ಆಗುವಂತ ಒಂದು ಆ ತವಿನೀತಿ ಪಡೆದಂತ ಮಹಾಪುಣ್ಯಾತ್ಮ ನಮ್ಮ ದೇವದಾಸ 11ನೇ ಶತಮಾನದಲ್ಲಿ ಆರೋಪ. ಅದು ಎಲ್ಲಿರೋದು ಸರ್? ಏನ್ರಿ ಇವಾಗ ಅದು ಹೇಳಿದ್ರಲ್ಲ ನೀರು ಹರಿಯೋದು, ಅದು ಎಲ್ಲಿ? ಲಕ್ಷ್ಮಣ ತೀರ್ಥ ಎಲ್ಲಿದೆ ಅಂತ ಇದ್ದಾರೆ. ಮುದ್ದೂರ ಹುಣಸಗಿ ತಾಲೂಕ. ಓಕೆ. ಮೊದಲ ಅದು ಮುದ್ದೂರು ಗುಲ್ಬರ್ಗ ಜಿಲ್ಲೆ ಇತ್ತು. ಇದು 17 ವರ್ಷ ಕೆಳಗಡೆ ಬೇರೆ ಬೇರೆ ಜಿಲ್ಲೆ ಮಾಡ್ತಾರೆ. ಯಾದಗಿರಿ ಜಿಲ್ಲೆ ಸೇರ್ತು. ಅದು ಸೇರಿದ ಮೇಲೆ ತಾಲೂಕು ಮಾಡೋದು. ತಾಲೂಕು ಆದ್ಮೇಲೆ ಹುಣಸಗಿ ಸೇರಿದೆ. ಈಗ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಮುದ್ದೂರು ಅಂತಿದೆ. ಇಷ್ಟೇ ಅಲ್ಲದೆ ಅದನ್ನ ಪ್ರವಾಸಿ ಕೇಂದ್ರವನ್ನಾಗಿ ಮಾಡಬೇಕಂತೇಳಿ ಕೂಡ ಸರ್ಕಾರ ಆದೇಶಿದೆ. ಯಾವ ಸರ್ಕಾರ ಮಾಡಲಿಲ್ಲ, ಯಾವ ರಾಜಕಾರಣಿ ಮಾಡಲಿಲ್ಲ. ಅಲ್ಲಿ ಯಾಕೆ ಮಾಡಲಿಲ್ಲ ಅಂದ್ರೆ ನಮ್ಮ ಜನಾಂಗದವರು ನೇಕಾರು ಅಲ್ಲಿ ಊರಲ್ಲಿ ಇಲ್ಲ. ಅಲ್ಲಿ ಇರೋರೇ 2 ಪಂಗಡದವರು ನಾ ಬೇಡ ನೀ ಬೇಡ ಅಂತ ಬಿದ್ದಿತ್ತು. ಇತ್ತೀಚೆಗೆ ನಾವು DC ಅವರು ನಮ್ಮ ಸಮಾಜದ ಎಲ್ಲ ಬಂಧುಗಳು ಸ್ನೇಹಲತಾ ಅವರಿಗೆ ಭೇಟಿ ಮಾಡಿದ ನಂತರ ಸ್ನೇಹಲತಾ ಅವರು 1 ಕೋಟಿ ರೂಪಾಯಿ ಹಣ ರಿಲೀಸ್ ಮಾಡಿ ಕಲ್ಯಾಣ ಮಂಟಪನ ಪೂರ್ತಿಯಾಗಿ ತಯಾರು ಮಾಡಿದ್ರು. ಅದಾದ ನಂತರ ಡಾಕ್ಟರ್ ಸುಸಲಾ ಅವರು ಬಂದರು. ಬಂದ ಮೇಲೆ ಅವರಿಗೆ ಹೇಳಿದೆವು, ದೇವರ ದಾಸನ ಮೇಲೆ 101 ಅಲ್ಲಿ ಮಂದಿರಗಳ ಲಿಂಗದ ಮೇಲೆ ಏನಾದ್ರೂ ಅಕ್ರಮವಾಗಿ ಮನೆ ಕಟ್ಟಿಕೊಂಡಿದ್ದಾರೆ. ಬಂದ್ರಿ, ನಿಮ್ಗೆ ಏನಾಗ್ಬೇಕಿತ್ತು, ಏನಾಗಿಲ್ಲ ಇಷ್ಟೇ ಮಾತಾಡಿ. ಆಯ್ತು, ಈಗ ನಮ್ಗೆ ಏನಿಲ್ರಿ ಎಲ್ಲ ಹಟಕಾರ ಅಂತ ಬರೆಸಬೇಕು. ಹಟಕಾರ ಅಂತ ಬರ್ತದೆ, ಹೆಚ್ಚಿನ ಜನಸಂಖ್ಯೆ ಬರ್ತದೆ. ಹೆಚ್ಚಿನ ಜನಸಂಖ್ಯೆ ಆದ್ರೆ ನಮ್ಗೆ ಆರಕ್ಷಣೆ ಹೆಚ್ಚಿಗೆ ಸಿಗ್ತದ ಏನ್ರಿ. ಅದ್ರ ಸಲುವಾಗಿ ನಾವು ಇಲ್ಲಿ ಮಾಡ್ತಾ ಇರೋದು. ಬಟ್ ನಿಮಗೆ ಬ್ಯಾಕ್ ಗ್ರೌಂಡ್ ನಾನು ಹೇಳಿದೆ. ಸಾಕು ಸ್ವಾಮಿಗೆ ಬರ್ತೀನಿ. ದೇವರ ದಾರ್ಶನಿಕರಲ್ಲಿ ಕುಲದೇವತೆಯಾದ ಶ್ರೀ ರಾಮಲಿಂಗ ಚೌಡೇಶ್ವರಿ ಅವರುಗಳಿಗೆ ಕರ್ನಾಟಕ ರಾಜ್ಯ ಹಟಗಾರ ಸಮಾಜದ ಅಧ್ಯಕ್ಷರಾಗಿರುವಂತಹ ಆರ್.ಸಿ. ಧಾಳಿಯವರೇ, ಉಪಾಧ್ಯಕ್ಷರಾಗಿರುವಂತಹ ಕಲ್ಯಾಣಪ್ಪ ಏಳಿಗೆಯವರೇ, ಅವ್ರನ್ನ ಒಂದಿಷ್ಟು ದಾರಿ ತಪ್ಪಿಸ್ಕೇಶಂದ್ರನ್ನ ಅವಾಗ ಮಾಡಿದರೆ, ಇವಾಗ ಮಾತ್ರ ತಾವು ಯಾರು ಯಾವುದಕ್ಕೂ ಕಿವಿಗೊಡದೆ, ಯಾವುದಕ್ಕೂ ಅಡ್ಡಿ ಆಗದೆ, ತಾವು ನೇರವಾಗಿ ನಿಮಗೇನಾದರೂ ಒಂದು ಸಂಕೋಚಿತ ಭಾವನೆಗಳ ಬಂದ್ರೆ ನಮ್ಮ ಆಶಿ ಗಾಳಿಯವರಿದ್ದಾರೆ, ನಾವು ಇದ್ದೇವೆ. ಹಟಗಾರ ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಿದ್ದಾರೆ, ನೇಕಾರರಿದ್ದಾರೆ. ಆದರೆ ನಮಗೆ ಯಾವ ಕೂಡ ಸರ್ಕಾರದ ವತಿಯಿಂದ ಸೌಲಭ್ಯಗಳನ್ನ ಇಲ್ಲಿವರೆಗೆ ಸಿಕ್ಕಿಲ್ಲ.